ಇದೀಗ ಒಂದು ಸುದ್ದಿ ಸ್ನೇಹಿತರೆ, ದುರಂತ ಅಪಘಾತ ಸಂಭವಿಸಿದೆ. ಯಾವುದೇ ಸಾವು ನೋವು ಉಂಟಾಗಿಲ್ಲ. ಒಬ್ಬ ಕ್ರೇನ್ ಡ್ರೈವರ್ ನೆರಳನ್ನು ಕೇಳಲು ಹೋಗಿ ನಾಲ್ಕು ಕರಡಿ ಕಂಬಗಳು ಮತ್ತು ಒಂದು ಕ್ರೇನ್ ಪಲ್ಟಿ ಆಗಿದೆ ಸ್ನೇಹಿತರೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಒಬ್ಬ ಹುಡುಗನಿಗೆ ಕರೆಂಟ್ ಶಾಕ್ ಹೊಡೆದು ಅವನ ಅಸ್ತಿತ್ವದಲ್ಲಿದ್ದಾನೆ ಸ್ನೇಹಿತರೆ. ಹೀಗಾಗಿ ಇದೊಂದು ದುರಂತ ಅಪಘಾತ ಆಗಿದ್ದು ಯಾವುದೇ ಸಾವು ನೋವಿಲ್ಲ. ಇದು ಒಂದು ಶಿರಾ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು ಬೂತ್ಕಟ್ನಹಳ್ಳಿ ಸಮೀಪದಲ್ಲಿ ಅಪಘಾತ ಆಗಿದ್ದು, ಇದರಲ್ಲಿ ಒಬ್ಬನಿಗೆ ಮಾತ್ರ ಅವನ ಪ್ರಾಣಾಪಾಯದಿಂದ ಅಲ್ಪ ಪ್ರಮಾಣದಿಂದ ಕರೆಂಟ್ ಶಾಕ್ ಹೊಡೆಯೋದ ಮುಖಾಂತರ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಈ ಥರ ಯಾವುದೇ ಸಾಹಸ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಥರ ಮಾಡ್ತೀವಂತ ಸಾಹಸ ಮಾಡಿ ಪಲ್ಟಿಯಾಗಿ ಅದೆಲ್ಲ ದೊಡ್ಡ ರಾಮಾಯಣ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಯಾವನೋ ಒಬ್ಬ ನಾನು ನೇರಳೆ ಕೇಳ್ತೀನಿ ಅಂತ ಹೋಗ್ಬಿಟ್ಟು ಈ ಥರ ಕ್ರೈನೇ ಪಲ್ಟಿ ಆಗಿದೆ ಸ್ನೇಹಿತರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಕ್ರೈನ್ ಯಾವ ಥರ ಪಲ್ಟಿ ಆಗಿದೆ ಅಂತ, ಲೈನ್ಗಳು ಯಾವ ಥರ ಬಿದ್ದಿದೆ ಅಂತ. ಒಬ್ಬ ಆ ಕ್ರೈನ ಭೂಮಿ ಮೇಲೆ ನಿಂತ್ಕೊಂಡು ಹೋಗಿ ನಾನು ನೇರಳೆ ಕೇಳ್ತೀನಿ ಅಂತ ಹೋಗ್ಬಿಟ್ಟು ಭೂಮಿ ಪಲ್ಟಿ ಆಗಿ ಹೋಗಿದೆ. ಅದಕ್ಕೋಸ್ಕರ ದಯವಿಟ್ಟು ನೀವ್ಯಾರು ಈ ಥರ ದುಸ್ಸಾಹಸ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಅವಿವೇಕತನ ಮತ್ತು ಮೂರ್ಖತನ ಎಂದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದೊಂದು ಅಲ್ಲೇ ಪಕ್ಕ ಕೋರೆ ಕಟಿಂಗು ಮಿಷಿನ್ ಇದೆ, ಅದು ಪಕ್ಕ ಫ್ಯಾಕ್ಟ್ರಿ ಇದೆ. ಅದ್ರ ಪಕ್ಕದಲ್ಲೇ ಅವನೊಬ್ಬ ಅವಿವೇಕಿ ಮತ್ತು ಮೂರ್ಖತನ ನೋಡ್ತಾ ಇರ್ಬೋದು ಸ್ನೇಹಿತರೆ. 4 ಕಂಬಗಳು ಬಿದ್ದೋಗಿದೆ ಸ್ನೇಹಿತರೆ. 4 ಕಂಬಗಳು ಬಿದ್ದೋಗಿದ್ದು, ಕಂಬಗಳೆಲ್ಲ ಕೇಬಲ್ ಎಲ್ಲ ಕಟಿಂಗ್ ಆಗಿ ಅವನಿಗೆ ಒಬ್ಬನಿಗೆ ಶಾಕ್ ಹೊಡೆದು ಅವನು ಪ್ರಜ್ಞೆ ಆಗಿದ್ದಾನೆ ಸ್ನೇಹಿತರೆ. ದಯವಿಟ್ಟು ನೋಡಿ, ಎಲ್ಲ ಕೇಬಲೆಲ್ಲ ಕಟ್ಟಾಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಕಾಣ್ತಿದ್ದೀನಲ್ಲ, ಇವನಿಗೆ ಕರೆಂಟ್ ಶಾಕ್ ಹೊಡಬಾರ್ದು. ಅವನ ಅಸ್ತಿತ್ವದಲ್ಲಿ ಈಗ ಸ್ವಲ್ಪ ಹೊಡೆದ ಅಷ್ಟೇ, ಜಾಸ್ತಿ ಹೊಡೆದಿಲ್ಲ. ಜಾಸ್ತಿ ಕ್ರೈನ್ ನೋಡಿ ಯಾವ ಥರ ಬಿದ್ದೋಗಿದೆ ಅಲ್ಲಿ. ಅವನು ನೋಡಿದರೆ ಅಲ್ಲಿ ಶಾಕ್ ಹೊಡೆದ್ಬಿಟ್ಟು ಈಗ ಸ್ಥಳೀಯರು ಪ್ರಥಮ ಚಿಕಿತ್ಸೆ ಕೊಟ್ಬಿಟ್ಟು ಈಗ ನಾವು ಪ್ರಥಮ ಚಿಕಿತ್ಸೆ ಕೊಟ್ಟು ಅವನಿಗೆ ಸ್ವಲ್ಪ ಎಚ್ಚರಿಕೆ ಆಗಿದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಯಾವುದೇ ನನ್ನ ತಪ್ಪು ತಿಳಿಸ್ಕೊಬೇಡಿ. ನಾವು ಅಲ್ಲಿ ಪ್ರತ್ಯಕ್ಷವಾಗಿ ನಾವು ಕಂಡ ಅಂತ. ಅವನು ಒಬ್ಬ ಡ್ರೈವರ್ ಆಪರೇಟ್ ಮಾಡ್ತಾ ಇದ್ದಾನೆ, ಒಬ್ಬ ಭೂಮಿಯಲ್ಲಿ ನಿಂತ್ಕೊಂಡು ನೀರನ್ನು ಕೇಳೋದಕ್ಕೆ ಹೋಗಿದ್ದಾನೆ. ಅದು ಆಗ್ಬಿಟ್ಟು ವೈರ್ ಟಚ್ ಆಗಿಬಿಟ್ಟು ಅವನಿಗೆ ಶಾಕ್ ಹೊಡೆದ ತಕ್ಷಣ ಇವನು ಡ್ರೈವರಿಗೆ ಭಯ ಬಿದ್ದು ಕಂಟ್ರೋಲ್ ತಪ್ಪಿಟ್ಟು ಪಲ್ಟಿ ಆಗಿದೆ. ಇಷ್ಟು ನಡೆದ ಘಟನೆ ಆಗಿದೆ. ಹಾಗಾಗಿ ಯಾವುದೇ ಇಂತಹ ದುಸ್ಸಾಹಸ ಹೋಗಬೇಡಿ. ಹಾಗಾಗಿ ಎಲ್ಲ ಕರೆಂಟ್ ಕೇಬಲ್ ನೋಡಿ ಅಲ್ಲಿ ನಡೆದಿರುವ ಜನಗಳೆಲ್ಲ ಬಂದ್ಬಿಟ್ಟು ಕೇಬಲ್ ನೋಡಿ ಯಾವ ತರ ಬಿದ್ದಿದೆ. ಭೂಮಿಯಲ್ಲಿ ಬಿದ್ದಿದೆ ಕೇಬಲ್ಗಳೆಲ್ಲ, ಕರೆಂಟ್ ಕಂಬಗಳು ಬಿದ್ದೋಗಿದ್ದಾವೆ ನೋಡಿ ಇಲ್ಲಿ ಸ್ನೇಹಿತರೆ ಕಾಣ್ತಾ ಇದೆ. ಒಬ್ಬ ಡ್ರೈವರ್ ಕರೆಂಟ್ ಕಂಬ ಯಾವಾಗ ಕೇಬಲ್ ಮೇಲೆ ಬಿತ್ತು ಕರೆಂಟ್ ಲೈನ್ ಮೇಲೆ, ಅವಾಗ ತಕ್ಷಣ 4 ಕಂಬಗಳು ಕೆಳಗೆ ಬಿದ್ದೋಗಿದ್ದಾವೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾಣ್ತಾ ಇರೋ ಕೆಳಗಡೆ ಅವನಿಗೆ ಅರ್ಧ ಪದ ಜಾಸ್ತಿ ಹೊಡೆದಿಲ್ಲ, ಲೈಟಾಗಿ ಶಾಕ್ ಹೊಡೆದ ಅಷ್ಟೇ. ಅಷ್ಟೇ ಅಲ್ಲಿ ಅವನಿಗೆ ಶಾಕ್ ಹೊಡೆದಿಲ್ಲ. ಅವನ ಅದೃಷ್ಟಕ್ಕೋಸ್ಕರ ಆ ಟೈಮಲ್ಲಿ ಓನ್ಲಿ ಅವನಿಗೆ ಭಯ ಬಿದ್ದು ಅವನು ಭೂಮಿ ಯಾವಾಗ ಕೆಳಗೆ ಬಿತ್ತು ಅವನ ಕೆಳಗಿಂದ ಬಿದ್ದಕ್ಕೋಸ್ಕರ ಅವನಿಗೆ ಸ್ವಲ್ಪ ಏಟಾಗಿದೆ ಸ್ನೇಹಿತರೆ. ನೋಡ್ಬೋದು ಈಗ ಆಂಬುಲೆನ್ಸ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ದಯವಿಟ್ಟು ಯಾವುದೇ ಈ ತರಹ ಆಹಾರ ಸಾಹಸ ಮಾಡ್ಕೋಬಿಡಿ. ನೋಡಿ ಸ್ನೇಹಿತರೆ, ಕ್ರೈನ್ ನೋಡಿ ಈಗ ಯಾವ ಥರ ಬಿದ್ದಿದೆ ಅಂತ ನೀವು ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಪಲ್ಟಿ ಆಗಿದೆ ಕ್ರೈನ್ ಅಂತ. ಆ ಥರ ಕ್ರೈನು ಯಾವ ಥರ ಪಲ್ಟಿ ಆಯಿತು ಅಂತ ಇನ್ನು ಯಾರಿಗೆ ಸಮೇತ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಯಾರೂ ಇಲ್ಲ. ನಾವು ಬಿದ್ದ ನಂತರ ನಾವು ಹೋಗಿದ್ದು ಒಂದು 10 ನಿಮಿಷದಲ್ಲಿ
ನಾವು ಅಲ್ಲಿ ಹೋಗಿದ್ದು ನಾವು ಹೋದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಮ್ಮ ಆದ್ಯ ಕರ್ತವ್ಯ ಮತ್ತು ಅವನಿಗೆ ಏನಾಗಿದೆ ಎತ್ತಾಗಿದೆ ಬದಲು ನಿಲ್ತಾ ಇದ್ದಾರೆ. ಮೊದಲು ಅವನಿಗೆ ಏನಾಗಿದೆ ಎತ್ತಾಗಿದೆ, ಮೊದಲು ಅವನಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ಅವನಿಗೆ ಶಾಕ್ ಕೊಡದೇ ಇದೆಯಾ ಫಸ್ಟ್ ಏಡ್ ಮಾಡಿ ಅದ ನಂತರ ನಾವು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಹೀಗಾಗಿ ಈ ಥರ ಆಗಿದೆ. ದಯವಿಟ್ಟು ನೀವು ಇನ್ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.